ನಮಸ್ತೆ. ಯಾವುದೇ ತಿಂಗಳಿನ ದಿನಾಂಕ 9-18-27 ಜನಿಸಿದವರ ವಾರ ಭವಿಷ್ಯ ಇದಾಗಿದೆ. ಅಂದರೆ ಏಪ್ರಿಲ್ 26ರಿಂದ ಮೇ 2ರವರೆಗಿನ ವಾರ ಭವಿಷ್ಯ. ಈ ವಾರವು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತಂದುಕೊಡುತ್ತೆ. ವಾರದ ಪ್ರಾರಂಭದಲ್ಲಿ ನಿಮ್ಮಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ, ಉತ್ಸಾಹವನ್ನು ನೀವು ಗಮನಿಸ್ತೀರಾ. ಅತಿಯಾದ ಆತುರ, ಕೋಪದಿಂದ ಕೆಲಸಗಳನ್ನು ಕೆಡಿಸಿಕೊಳ್ಳಬೇಡಿ, ತಾಳ್ಮೆಯಿಂದ ಇರಿ ಅನ್ನೋದನ್ನು ಭಗವಂತ ನಿಮಗೆ ತಿಳಿಸ್ತಾ ಇದ್ದಾನೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವ ಗುಣಕ್ಕೆ ಮೆಚ್ಚುಗೆ ಸಿಗತ್ತೆ. ಹೊಸ ಜವಾಬ್ದಾರಿಗಳು, ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ನೇರ ಮಾತುಗಳು ಅವರಿಗೆ ನೋವನ್ನು ಉಂಟು ಮಾಡಬಹುದು ಅನ್ನೋದನ್ನು ತಿಳಿಸ್ತಾ ಇದೆ. ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ಅನಗತ್ಯವಾದಂತಹ ಖರ್ಚುಗಳನ್ನು ಮಾಡಬೇಡಿ. ಹಳೆಯ ಸಾಲಗಳನ್ನು ತೀರಿಸೋದಕ್ಕೆ ಇದು ಸೂಕ್ತವಾದ ಸಮಯ ಆಗಿದೆ. ಹೂಡಿಕೆ ಮಾಡುವ ಮುನ್ನ ದೊಡ್ಡ ಅನುಭವಸ್ಥರನ್ನು ಕೇಳಿ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ದರೂ ಸಹ ಅದನ್ನು ಶಾಂತವಾಗಿ ಬಗೆಹರಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆ. ಬಗೆಹರಿಸಿಕೊಳ್ಳಿ, ನೆಮ್ಮದಿಯಾಗಿರಿ ಅನ್ನೋದನ್ನು ತಿಳಿಸ್ತಾ ಇದೆ. ಸಂಗಾತಿಯ ಆರೋಗ್ಯದ ಕಡೆಗೆ ನಿಮ್ಮ ಗಮನ ಇರಲಿ. ಶಾಂತವಾಗಿದ್ದು ಅವರನ್ನು ಗಮನಿಸಿ. ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯಲು ಈ ವಾರ ಪ್ರಶಸ್ತವಾಗಿದೆ. ಕಳೆಯಿರಿ ಅಂತ ಹೇಳ್ತಾ ಇದೆ. ಈ ವಾರ ಸ್ವಲ್ಪ ದೇಹದಲ್ಲಿ ಉಷ್ಣ ಹೆಚ್ಚಾಗಬಹುದು. ದೇಹವನ್ನು ತಂಪಾಗಿಟ್ಕೊಳ್ಳೋ ಕಡೆ ಗಮನ ಕೊಡಿ. ರಕ್ತದೊತ್ತಡ ಹೆಚ್ಚಾಗೋ ಥರ ಮನಸ್ಸನ್ನು ನೀವು ಹದಗೆಡಿಸ್ಕೊಳ್ತೀರಾ. ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ಹೆಚ್ಚು ನೀರು ಕುಡಿಯೋದ್ರಿಂದ, ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸು ಆರಾಮವಾಗಿರುತ್ತೆ ಅಂತ ತಿಳಿಸ್ತಾ ಇದೆ. ಕೇಸರಿ ಬಣ್ಣದ ಬಟ್ಟೆಯನ್ನು ತೊಡೋದ್ರ ಮೂಲಕ ಇನ್ನಷ್ಟು ಮಂಗಳಕರವಾದ ಅನುಭವಗಳನ್ನು ನೀವು ಗಮನಿಸಬಹುದು. ಹನುಮಾನ್ ಚಾಲೀಸ ಕೇಳೋದ್ರಿಂದ, ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಎಲ್ಲ ನೆಗೆಟಿವಿಟಿ ದೂರ ಆಗಿ ಈ ವಾರ ನೆಮ್ಮದಿ, ಸಂತೋಷವನ್ನು ತಂದುಕೊಡುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಯಶಸ್ಸು ನಿಮ್ಮದಾಗುತ್ತೆ. ನಿಮ್ಮೊಳಗಡೆ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗಿ ಬರೋದರಲ್ಲಿದೆ. ಹನುಮಾನ ದೇವಸ್ಥಾನಕ್ಕೆ ಹೋಗಿ 5 ನಿಮಿಷ ಕೂತ್ಕೊಂಡು ಬನ್ನಿ. ಇಷ್ಟೇ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದ.